ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿಗಳು ರಂಪಾಟವನ್ನು ಶುರು ಮಾಡಿದ್ದಾರೆ. ಈ ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷನ್ ಕೊಲೆ ಆಯ್ತಲ್ಲ, ಅವನು ಕೊಂದಂಥವ್ರು ಇವರು ಆರೋಪಿಗಳು. ಸದ್ಯಕ್ಕೆ ಬಳ್ಳಾರಿ ಜೈಲಲ್ಲಿದ್ದಾರೆ. ಕಿರಿಕ್ ಶುರು ಮಾಡಿದ್ದಾರೆ. ಕಿರಿಕ್ ಅಂದರೆ ಸಾಮಾನ್ಯವಾದಂಥ ಜಗಳ ಅಲ್ಲ. ಜೈಲು ಸಿಬ್ಬಂದಿಗಳ ಜೊತೆಗೆ ಜಗಳ ಮಾಡಿಕೊಂಡು ಆವಾಜ್ ಹಾಕ್ತಾ ಇದ್ದಾರೆ. ಜಿಲಾನ್ ಹಾಗೆ ಸೈಯದ್ ನಿಹಾಲ್ ಧಮ್ಕಿ ಹಾಕಿದ್ದಾರಂತೆ. ನಮಗೆ ಪ್ರತ್ಯೇಕ ಕೊಠಡಿ ಕೊಡಿ ಅಂಥೇಳಿ ತಗಾದೆ ತೆಗೆದಿದ್ದಾರೆ. ಏನು ಸಾಧನೆ ಮಾಡಿ ಜೈಲಿಗೆ ಬಂದ್ರ ಇವರು? ಕೊಲೆ ಮಾಡಿ ಬಂದವ್ರಿ ಇವರು, ಕೊಲೆಗಡಕರು. ಇವರಿಗೆ ಕೇಳು, ಆ ಸೌಲಭ್ಯ ಕೊಡಿ, ಫ್ಯಾನ್ ಕೊಡಿ, ನಮಗೆ ಬಿರಿಯಾನಿ ಕೊಡಿ ಅಂದರೆ ಈ ರೀತಿನೇ ಅರ್ಥ ಅವ್ರು ಕೇಳೋದು. ಪ್ರತ್ಯೇಕ ಕೊಠಡಿ ಬೇಕಂತೆ. ಕೊಟ್ಬಿಡಿ, ಹಾಗಾದರೆ ಎ ಸಿ ಗಿಸಿ ಎಲ್ಲ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಆನ್ಲೈನ್ ಎಲ್ಲ ಕೊಟ್ಬಿಡಿ ಅವರಿಗೆ. ಧಮಕಿ ಹಾಕ್ತಾ ಇದ್ದಾರೆ ಜೈಲಾಧಿಕಾರಿಗಳಿಗೆ. ಈ ಘಟನೆಯ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನಮ್ಮ ಬಳಿ ಜೈಲಿನ ಹಳೆ ಘಟನೆಗಳ ವಿಡಿಯೋ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ. ಜೈಲು ಸಿಬ್ಬಂದಿ ಜೊತೆ ನಿತ್ಯ ಕಿರಿಕ್ ಮಾಡ್ತಿದ್ದಾರಂತೆ ಈ ಆರೋಪಿಗಳು. ಅಂದರೆ ಹರ್ಷ ಕೊಲೆ ಮಾಡಿದಂಥ ಆರೋಪಿಗಳು ಜೈಲು ಸಿಬ್ಬಂದಿಯವರ ಜೊತೆಗೆ ದಿನನಿತ್ಯವೂ ಜಗಳವನ್ನು ತೆಗಿತಾರೆ. ಆವಾಜುಗಳನ್ನು ಹಾಕಿ ಬೇಕೇ ಬೇಕು ಅಂತೇಳಿ ಹಠ ಹಿಡಿದಿದ್ದಾರಂತೆ. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದು, ನೋಡ್ತಾ ಇದ್ದೀವಿ, ಕೊಲೆಗಡಕರು ಕೊಲೆ ಮಾಡಿ ಜೈಲಿಗೆ ಹೋಗಿರೋಂಥವ್ರು, ಅವ್ರಿಗೆ ವ್ಯವಸ್ಥೆ ಮಾಡಿಕೊಡೋಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಇದು ಜೈಲಾಧಿಕಾರಿಗಳಿಗೆ ತಲೆನೋವನ್ನು ತರಿಸಿದೆ, ಯಾವ ರೀತಿ ಧಮಕಿ ಹಾಕ್ತಿದ್ದಾರೆ ಅನ್ನೋದೀಗ ಅವರು. ಖಂಡಿತವಾಗ್ಲೂ ಪ್ರಭು, ಹರ್ಷ ಕೊಲೆ ಪ್ರಕರಣದಲ್ಲಿ 10 ಜನ ಆರೋಪಿಗಳನ್ನ ಬಂಧಿಸಲಾಗತ್ತೆ. ಅದರಲ್ಲೂ ಇಬ್ಬರು ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಬಂದಿರುವಂಥದ್ದು. ಅದರಲ್ಲೂ ಜಿಲಾನ್ ಹಾಗೂ ಸೈಯದ್ ನಿಹಾಲ್ ಅನ್ನುವಂಥವ್ರು, ಇವರಿಬ್ಬರು ಆರೋಪಿಗಳನ್ನ ಬಳ್ಳಾರಿ ಜೈಲಿನಲ್ಲಿ ಇಡ್ಲಾಗತ್ತೆ. ಇವರು ದಿನಕ್ಕೊಂದು ಅವರಿಗೆ ಸೌಲಭ್ಯಗಳನ್ನ ಕೇಳ್ತಾ ಇದ್ರೆ ಜೈಲಿನ ಸಿಬ್ಬಂದಿಗಳಿಗೆ ಧಮಕಿ ಹಾಕುವಂತ ವಿಡಿಯೋಗಳು ಕೂಡ ಈಗ ಸಾಕಷ್ಟು ಲಭ್ಯ ಆಗಿರುವಂತದ್ದು. ಜೈಲಿನಲ್ಲಿ ಸಾಕಷ್ಟು ಅವರ ಹೇಳುವಂತ ಮಾತುಗಳೇನೆಂದ್ರೆ, ನೀವು ನಮಗೆ ಸರಿಯಾಗಿ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದೇ ಇದ್ರೆ, ನೀವು ನಮಗೆ ಸರಿಯಾಗಿ ಮೂಲಭೂತ ಇಲ್ಲಿ ಸೌಲಭ್ಯಗಳನ್ನ ಕೊಡದೇ ಇದ್ದಲ್ಲಿ, ನಾವು ನಿಮ್ಮ ಈ ಬಳ್ಳಾರಿ ಜೈಲಿನಲ್ಲಿ ಕೆಲವೊಂದಿಷ್ಟು ಹಳೆ ವಿಡಿಯೋಗಳು ನಮ್ಮ ಹತ್ರ ಇದೆ, ಈ ವಿಡಿಯೋಗಳನ್ನ ನಾವು ಹರಿಬಿಡ್ತೀವಿ. ಅದರಲ್ಲೂ ಕೂಡ ಏನು ಜಿಲಾನ್ ಆಗಿರ್ಬೋದು ಮತ್ತು ಸೈಯದ್ ನಿಹಾಲ್ ಆಗಿರ್ಬೋದು, ಇವರಿಬ್ಬರನ್ನ ನೋಡ್ಲಿಕ್ಕೆ ಬಂದಂತ ಇವರ ಕುಟುಂಬಸ್ಥರು ಏನಿರ್ತಾರೆ, ಆ ಕುಟುಂಬಸ್ಥರ ಮುಂದೆ ಕೂಡ ತಮ್ಮ ಅಳಲನ್ನ ಕೂಡ ಹೇಳ್ಕೊಳ್ತಾ ಇರುವಂತದ್ದು ಏನಂದ್ರೆ, ಇಲ್ಲಿ ಜೈಲಿನ ಅಧಿಕಾರಿಗಳು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗಿದೆ. ಆದ್ರೆ ಅಧಿಕಾರಿಗಳು ಇವರನ್ನ ಯಾವ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಅಂದ್ರೆ, ಏನು ನಟ ದರ್ಶನ್ ಏನು ಇಟ್ಟಿರುವಂತ ಜೈಲ್ ಏನಿತ್ತು, ಆ ಜೈಲಿನಲ್ಲಿ ಇವು ಕೊಠಡಿ ಏನಿತ್ತು, ಆ ಕೊಠಡಿಗಳಲ್ಲಿ ಇವರನ್ನ ಇಡಲಾಗಿದೆ. ಆದ್ರೆ ಜಿಲಾನ್ ಮತ್ತು ಸಯ್ಯಾದ್ ಇವರಿಬ್ರು ಹೇಳ್ತಾ ಇರುವುದೇನಂದ್ರೆ, ನಮ್ಮನ್ನ ನೀವು ಈ ರೀತಿಯಾಗಿ ಇಡೋದು ಬೇಡ, ನೀವು ನಮ್ಮನ್ನ ಯಾವ ರೀತಿಯಾಗಿ ಕೈದಿಗಳಿರ್ತಾರೋ ಕೈದಿಗಳ ಜೊತೆಗೆ ನಮ್ಮನ್ನ ಬಿಡಬೇಕು, ನಾವು ಅವರ ಜೊತೆಯಾಗಿ ಇರ್ತೀವಿ, ಅವರೊಟ್ಟಿಗೆ ನಾವು ಇರ್ತೀವಿ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ನಮ್ಗೆ ಯಾವುದೇ ರೀತಿಯಾಗಿ ಪ್ರತ್ಯೇಕವಾದ ಕೊಠಡಿ ಬೇಡ ಅನ್ನುವಂಥದ್ದು ಕೂಡ ಅವ್ರದ್ದು ಇರುವಂಥದ್ದು. ಜೈಲಿನಲ್ಲಿ ಬೇರೆ ಬೇರೆ ಕೋಣೆಗಳಿರುವೆ, ಆ ಕೋಣೆಗಳಿಗೆ ಹೋಗ್ಬೇಕಾದ್ರೆ ಜೈಲರ್ಗಳು ಪ್ರತಿ ಹೋಗುವವರನ್ನ ಚೆಕ್ ಮಾಡ್ಬೇಕಾಗತ್ತೆ. ಚೆಕ್ ಮಾಡುವಂತಹದನ್ನ ಕೂಡ ನಮಗೆ ಬೇಡ, ನಮ್ಮನ್ನ ನೀವು ಫ್ರೀ ಆಗಿ ಬಿಡಬೇಕು, ನಾವು ಯಥಾಸ್ಥಿತಿಯಾಗಿ ಓಡಾಡ್ತೀವಿ, ಫ್ರೀ ಆಗಿರ್ತೀವಿ, ಇಲ್ಲಿ ಜಿಮ್ ಮಾಡೋದಾಗಿರ್ಬೋದು, ಈ ಎಲ್ಲ ಆಕ್ಟಿವಿಟೀಸ್ಗಳನ್ನ ನಾವು ಮಾಡ್ತೀವಿ ಅನ್ನೋದು ಕೂಡ ಇದೆ. ಇವರು ಸಣ್ಣ ಪುಟ್ಟ ವಿಚಾರ ಕೂಡ ಜೈಲಿನ ಸಿಬ್ಬಂದಿಗಳ ಜೊತೆಗೆ ದಿನ ಕಿರಿಕು ಜಗಳ ರಂಪಾಟವನ್ನ ಮಾಡ್ತಾ ಇರೋದಾಗಿ ಸಾಕಷ್ಟು ಜೈಲಿನ ಅಧಿಕಾರಿಗಳು ಕೂಡ ಅವರ ಮೇಲ್ ಅಧಿಕಾರಿಗಳಿಗೆ ದಿನನಿತ್ಯ ಒಂದು ಲೆಟರ್ ಅನ್ನ ಕೂಡ ಬರಿತಾ ಇದ್ದಾರೆ. ಇವರಿಬ್ಬರಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಇವರಿಬ್ರು ಇದೊಂದೇ ಜೈಲಲ್ಲ, ಬೆಂಗಳೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಈ 3 ಜಿಲ್ಲೆಗಳಲ್ಲಿ ಏನ್ ಬಳ್ಳಾರಿ ಜೈಲ್ ಸೇರಿದಂತೆ ಈ ಅನೇಕ ಈ 3 ಜೈಲ್ಗಳಿವೆ, ಈ ಜೈಲ್ಗಳಲ್ಲಿ ಕೂಡ ಸಾಕಷ್ಟು ಇದೇ ರೀತಿಯಾದಂತಹ ರಂಪಾಟವನ್ನ ಮಾಡಿದ್ದಕ್ಕೆ ಇವರಿಬ್ಬರನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಕಳಿಸಲಾಗಿತ್ತು. ಆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವರಿಬ್ಬರ ರಂಪಾಟ ಕೂಡ ನಿಲ್ತಾ ಇಲ್ಲ. ದಿನನಿತ್ಯ ಅಧಿಕಾರಿಗಳಿಗೆ ಧಮಕಿ ಹಾಕೋದು, ಈ ರೀತಿಯಾದಂತ ಕೆಲಸ ಕೇಳದೆ ಇರುವಂತದ್ದು, ಮತ್ತೆ ಅಲ್ಲಿ ಕೈದಿಗಳಿಗೆ ಏನಾದ್ರೂ ಪ್ರಚೋದನೆ ಕೊಡೋದು, ಈ ರೀತಿಯಂತ ಒಂದು
ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೂಡ ತಿಳಿಸ್ತಾ ಇದ್ದಾರೆ. ಆದ್ರೆ ಇವರು ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಇವರಿಗೆ ಪ್ರತ್ಯೇಕವಾದ ಕೊಠಡಿಯಲ್ಲಿ ಇರಿಸಬೇಕಾಗತ್ತೆ ಮತ್ತು ಇವರನ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರುವಂತದ್ದು ಪ್ರಭು. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವ್ರಿಗೆ ಕೊಟ್ಬಿಡಿ, ಕೇಳಿದೆಲ್ಲ ಕೊಟ್ಬಿಡಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಒಂದು ಸಪ್ರೇಟ್ ಹಾಲು, ಟಿ ವಿ, ಫ್ರಿಡ್ಜು, ವೈಫೈ ಎಲ್ಲ ಕೊಟ್ಬಿಡಿ ಅವ್ರಿಗೆ. ಕೊಲೆ ಮಾಡಿರೋಗಿರೋರು ನೋಡಿ. ನಾವು ಹೇಳೋದಷ್ಟೇ, ಜೈಲಾಧಿಕಾರಿಗಳು ಕೆಲವೊಬ್ರು ಏನು ಮಾಡ್ತಾರೆ, ಲಂಚ ತೊಗೊಂಡು, ಕೆಲವ್ರು ಹೇಳ್ತಾ ಇರೋದು, ಕೆಲವ್ರು ಲಂಚ ತೊಗೊಂಡು ಅಲ್ಲಿ ಆರೋಪಿಗಳ ಅಥವಾ ಕೈದಿಗಳ ಜೊತೆಗೆ ಶಾಮೀಲಾಗಿ ಅವ್ರಿಗೇನೋ ಸಪ್ಲೈ ಮಾಡ್ತಿರ್ತಾರೆ. ಅಂಥದ್ದು ಕೂಡ ಕಡಿಮೆ ಆಗಬೇಕು ನೋಡಿ. ಅಂಥದ್ದು ಕಡಿಮೆ ಆದರೆ ಎಲ್ಲರೂ ಒಂದೇ ಅಪ್ಪ ಇಲ್ಲಿ ಅಂತ ಹೇಳ್ಬೋದು. ನೀವು ಕೆಲವೊಬ್ಬರಿಗೆ ಕೇಳೋದು ಕೊಟ್ಟಿರ್ತೀರಿ, ಅದಕ್ಕೆ ಅವರು